ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾವು ಮನೆಯಲ್ಲಿ ಮಾಡುವಂಥ ಎಲ್ಲರಿಗೂ ಇಷ್ಟ ಆಗುವಂಥ ಸಾರು ಅಥವಾ ರಸಮ್, ಪ್ಯೂರ್ಲಿ ಸೌತ್ ಇಂಡಿಯನ್ ಸ್ಟೈಲ್ ಸಿಂಪಲ್ ವೇಯಲ್ಲಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಟೊಮೆಟೊ ರಸಮ್ 10 ಮಿನಿಟ್ಸಲ್ಲಿ ಆಗುವಂಥ ಸಾರು. ಫಸ್ಟಿಗೆ ಇಲ್ಲಿ ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಹಿಂಗು ಮತ್ತು ಅರಿಶಿನ ಪುಡಿನ ಹಾಕಿದ್ದೀನಿ. ಥಿಕ್ನೆಸ್ಸಿಗೆ ಕುಂಬಳಕಾಯಿನ ಹೆಚ್ಚಿ ಹಾಕಿದ್ದೀನಿ. ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಯಾವುದಾದ್ರೂ ಸೊಪ್ಪನ್ನು ಬಳಸ್ಬೋದು. ಇದನ್ನು ಗ್ಯಾಸ್ ಮೇಲೆ ಇಟ್ಟು 2 ಬಿಸಿಲಾದ ನಂತರ ವೇಟ್ ಹೋದ ನಂತರ ತೆಗೆದು ಕುಡುಗೋಲನ್ನು ತಗೊಂಡು ಅದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಉಪ್ಪು, ಹುಳಿ, ಬೆಲ್ಲನ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ಥಿಕ್ನೆಸ್ಸಿಗೆ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನು ಒಗ್ಗರಣೆ ಹಾಕೋಣ. ಇದಕ್ಕೆ ನೀವು ಎಣ್ಣೆನಾದರೂ ತೊಗೋಬೋದು ಅಥವಾ ತುಪ್ಪನಾದರೂ ತೊಗೋಬೋದು. ನಾನಿಲ್ಲಿ ತುಪ್ಪನ ತೊಗೊಂಡಿದ್ದೀನಿ. ಇದರಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಒಣ ಮೆಣಸಿನಕಾಯಿ ಒಗ್ಗರಣೆಗೆ ಹಾಕಿ ಅದರಲ್ಲಿ ಮಾಡಿರುವಂಥ ಬೇಳೆನ ಹಾಕಬೇಕು. ಹಾಕಿ ಕುದಿಯಲು ಬಿಟ್ಟರೆ ನಿಮ್ಮ ಈಸಿಯಸ್ಟ್ ವೇಯ ಸೌತ್ ಇಂಡಿಯನ್ ಪಪ್ಪು ರೆಡಿ ಆಯಿತು. ಇದನ್ನು ಚಪಾತಿ ಅಥವಾ ರೊಟ್ಟಿ, ರೈಸು ಎದ್ರ ಜೊತೆ ಆದ್ರೂ ಸೇವನೆ ಮಾಡ್ಬೋದು ಅಥವಾ ಹಾಗೇನೆ ಕುಡಿದ್ರೂ ಸೂಪ್ ಥರ ತುಂಬಾ ಚೆನ್ನಾಗಾಗುತ್ತೆ. ನೀವು ಸೂಪ್ ಥರ ಮಾಡಬೇಕಂದ್ರೆ ಇದಕ್ಕೆ ಹೆಸರು ಬೇಳೆ ಹಾಕೋದನ್ನು ಮರಿಬೇಡಿ. ಸೂಪ್ ಥರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಟಿಪ್ಸ್ನ ಮರಿಬೇಡಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸೆಕೆಂಡ್ ಥಿಂಗ್, ನಾನಿಲ್ಲಿ ಟೊಮೆಟೊ ರಸಮ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಟೊಮೆಟೊನ ನಾನು ಕಟ್ ಮಾಡ್ಕೊತಾ ಇಲ್ಲ, ತುರಿಯು ಮನೆಯ ದಪ್ಪು ಫೋಲ್ ಇರುತ್ತಲ್ಲ ಅದರಿಂದ ತುರ್ಕೊತಾ ಇದ್ದೀನಿ. ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ, ಕಮೆಂಟಲ್ಲಿ ಕಮೆಂಟ್ ಮಾಡಿ ನನಗೆ. ಈ ಥರ ಪಲ್ಪಿ ಥರ ಆಗುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ರಸಮ್ಗೆ ಅಂದರೆ ಕರಿಮೆಣಸು. ನಾನು ವಿಡಿಯೋ ಮಾಡೋದನ್ನು ಮರೆತುಬಿಟ್ಟಿದ್ದೆ, ಕುಟ್ಟಿಬಿಟ್ಟೆ. ಕರಿಮೆಣಸು ತೊಗೊಂಡು ಕುಟ್ಟಿದ್ದೀನಿ. ಅದರಲ್ಲಿ ಬೆಳ್ಳುಳ್ಳಿ ಹಾಕಿ ಕುಟ್ತಾಯಿದ್ದೀನಿ. ಒಂದು ರಫ್ ಆಗಿ ಕರಿಮೆಣಸು ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಮಾಡ್ಕೊತಾ ಇರ್ಬೋದು. ಗ್ಯಾಸ್ ಆನ್ ಮಾಡ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಣ್ಣೆ, ಇದರಲ್ಲಿ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು ಅನ್ನ ಹಾಕ್ಕೊಂಡು ನಾವು ಮಾಡಿರುವಂಥ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಹುರಿಯಲು ಬಿಡಬೇಕು. ತುರಿದಿರುವಂಥ ಟೊಮೆಟೊನ ಇದಕ್ಕೆ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಇದರಲ್ಲಿ ರಸಮ್ ಪೌಡರ್ ಮತ್ತು ಕೆಂಪು ಖಾರ, ಉಪ್ಪು ಹಾಕ್ಕೊಂಡು ಕುದಿಯಲು ಬಿಡಬೇಕು. ಇದರಿಂದ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆದ ನಂತರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹುಳಿ ಜಾಸ್ತಿ ತಿಂತಿದ್ರೆ ಇದರಲ್ಲಿ ಹುಳಿ ಹಾಕೋಬೋದು. ಆಮೇಲೆ ಬೆಲ್ಲ ಹಾಕಬೇಕು. ಸ್ಪೆಷಲಿ ನೆಗಡಿ ಬಂದಾಗ ಈ ರಸನ್ನ ಹಾಗೆ ಕುಡಿದ್ರೆ ಏನಿರುತ್ತಲ್ಲ ಕರಗು ಬಿಡುತ್ತೆ. ಒಂದ್ಸತಿ ಟ್ರೈ ಮಾಡಿ. ಸೊ ಈ 2 ಸಾರಲ್ಲಿ ನಿಮಗೆ ಯಾವ ಸಾರು ತುಂಬ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು
ಮನೆಯಲ್ಲಿ ಬೇಸಿಕ್ ಥಿಂಗ್ ಏನು ಅಡುಗೆ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಥಮ್ಸ್ ಅಪ್ ಕೊಡಿ. ಯಾರು ಬೇಸಿಕ್ ಅಡುಗೆ ಕಲಿತಾ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.